ದೆಹಲಿ ನೂತನ ಸಿಎಂ ಆಗಿ ಅತಿಶಿ ಮರ್ಲೇನ ಆಯ್ಕೆಯಾಗ್ತಾರಾ? ಆಪ್ ಶಾಸಕಾಂಗ ಸಭೆಯಲ್ಲಿ ಅತಿಶಿ ಹೆಸರು ಫೈನಲ್ ಆಗಿದೆಯಂತೆ. ಪಕ್ಷದಿಂದ ಅಧಿಕೃತ ಘೋಷಣೆಯೊಂದೇ ಬಾಕಿ. ಇಲ್ಲಿವರೆಗೂ ಕೂಡ ನಾವು ಅದೇ ಹೆಸರನ್ನೇ ಹೇಳ್ತಾ ಇದ್ವಿ, ಸಚಿವೆ ಅತಿಶಿ ಅವರಿಗೆ ಸಿಎಂ ಸ್ಥಾನ ಒಲಿದು ಬರಬಹುದು ಅಂತ. ಶಾಸಕಾಂಗ ಸಭೆಯಲ್ಲೂ ಕೂಡ ಇದರ ಬಗ್ಗೆ ಚರ್ಚೆಯಾಗಿದೆ. ಆಪ್ ಶಾಸಕಾಂಗ ಸಭೆಯಲ್ಲಿ ಅತಿಶಿ ಅವರ ಹೆಸರು ಫೈನಲ್ ಆಗಿದೆ. ಇನ್ನು ಅಧಿಕೃತವಾಗಿ ಘೋಷಣೆ ಮಾಡುವುದೊಂದೇ ಬಾಕಿ. ಪಿಡಬ್ಲ್ಯೂಡಿ ಹಾಗೂ ಶಿಕ್ಷಣ ಸಚಿವೆಯಾಗಿದ್ದಂತ ಅತಿಶಿ ಇಂದೇ ನೂತನ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡುವ ಸಾಧ್ಯತೆ ಕೂಡ ಇದೆ. ಅತಿಶಿ ಜೊತೆ ಇಬ್ಬರು ಸಚಿವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರಂತೆ. ದೆಹಲಿಯ 3ನೇ ಮಹಿಳಾ ಸಿಎಂ ಆಗಿ ಅತಿಶಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಲಿದ್ದಾರೆ. ಈ ಹಿಂದೆ ದೆಹಲಿ ಸಿಎಂ ಆಗಿದ್ದಂತ ಸುಷ್ಮಾ ಸ್ವರಾಜ್ ಜೊತೆಗೆ ಶೀಲಾ ದೀಕ್ಷಿತ್, ಈಗ ಅತಿಶಿ ಅವರು ಕೂಡ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ. ಅಂದ್ರೆ 3ನೇ ಮಹಿಳೆ ಸಿಎಂ ಆಗಿ ಪ್ರಮಾಣ ವಚನವನ್ನ ದೆಹಲಿಯಲ್ಲಿ ಸ್ವೀಕಾರ ಮಾಡಲಿದ್ದಾರೆ. ಇವತ್ತು ಸಂಜೆ ಲೆಫ್ಟಿನೆಂಟ್ ಗವರ್ನರ್ ಆಗಿರುವಂತಹ ವಿ.ಕೆ. ಸಕ್ಸೇನಾ ಅವರ ಬಳಿ ಹೋಗಿ ಅರವಿಂದ್ ಕೇಜ್ರಿವಾಲ್ ಅವರು ತಮ್ಮ ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನ ಸಲ್ಲಿಸುತ್ತಾರೆ. ಈಗಾಗಲೇ ಅವರ ಭೇಟಿಗೆ ಸಮಯವನ್ನ ಕೂಡ ಕೇಳಿದ್ದಾರೆ. ಸಂಜೆ 4:30ಕ್ಕೆ ಹೋಗಿ ಭೇಟಿ ಆಗ್ತಾರಂತೆ. ಸಮಯ ಕೂಡ ನಿಗದಿ ಆಗಿದೆ. ಅದಾದ ಬಳಿಕ ಅಲ್ಲಿ ರಾಜೀನಾಮೆ ಪತ್ರ ಸಲ್ಲಿಕೆ ಆಗುತ್ತೆ. ಇನ್ನು ಈ ಶಾಸಕಾಂಗ ಸಭೆ ಕೂಡ ಇವತ್ತು ಕರೆದಿದ್ರು. ಈ ಶಾಸಕಾಂಗ ಸಭೆಯಲ್ಲಿ ಒಂದಷ್ಟು ಹೆಸರುಗಳು ಕೇಳಿ ಬಂದಿದ್ವು, ಆದರೆ ಅದರಲ್ಲಿ ಫೈನಲ್ ಆಗಿರುವಂತದ್ದು ಅತಿಶಿ ಅವರ ಹೆಸರು. ಮಹಿಳಾ ಸಿಎಂ ಆಗಿ ಅತಿಶಿ ಅವರು ಕೂಡ ಪ್ರಮಾಣ ವಚನ ಸ್ವೀಕರಿಸೋದಕ್ಕೆ ಸಿದ್ಧರಾಗಿದ್ದಾರೆ. ಈ ಕೇಜ್ರಿವಾಲ್ ಅವರ ವಿರುದ್ಧ ಗಂಭೀರವಾದಂತಹ ಆರೋಪಗಳೇನು ಕೇಳಿ ಬಂದಿದ್ವಲ್ಲ, ಆ ಸಂದರ್ಭದಲ್ಲಿ ಎಷ್ಟೆಲ್ಲ ಸಮರ್ಥನೆ ಮಾಡ್ಕೊಳ್ತಾ ಇದ್ರು, ಡಿಫೈನ್ ಮಾಡ್ಕೊಳ್ತಾ ಇದ್ರು, ತಮ್ಮ ಸರ್ಕಾರದ ಪರವಾಗಿ ಸಮರ್ಥನೆ ಸಮಜಾಯಿಷಿಯನ್ನ ಮಾಡ್ಕೊಳ್ತಾ ಇದ್ರು. ಯಾವ್ಯಾವ ಪ್ರತಿಭಟನೆಗಳಾಯಿತು ಅದೆಲ್ಲವನ್ನ ಕೂಡ ನೀವು ಗಮನಿಸ್ತಿದ್ದೀರಾ. ದೆಹಲಿಯಲ್ಲಿ ಮಹಿಳಾ ಸಚಿವ ಆಗಿರುವಂತಹ ಅತಿಶಿ ಏನಿದ್ದಾರೆ, ಬಹಳ ಪ್ರತಿಭಟನೆ ಮಾಡ್ತಾ ಇದ್ರು, ಪಕ್ಷ ಸಂಘಟನೆ ಮಾಡ್ತಾ ಇದ್ರು. ಇವರ ಜೊತೆಗೆ ಅನೇಕ ಹೆಸರುಗಳು ಕೂಡ ಕೇಳಿ ಬರ್ತಾ ಇತ್ತು. ಗೋಪಾಲ್ ರಾಯ್ ಇರ್ಬೋದು, ಕೈಲಾಶ್ ಗೆಹ್ಲೋಟ್, ಸೌರಭ್ ಭಾರದ್ವಾಜ್ ಇವರ ಹೆಸರು ಕೂಡ ಮುಖ್ಯಮಂತ್ರಿ ಹುದ್ದೆಗೆ ಕೇಳಿ ಬರ್ತಾ ಇದ್ವು. ಆದರೆ ಫೈನಲ್ ಆಗಿ ಈಗ ಅತಿಶಿ ಅವರ ಹೆಸರು ಆಯ್ಕೆಯಾಗಿದೆಯಂತೆ. ಇನ್ನೇನು ಅಧಿಕೃತವಾಗಿ ಘೋಷಣೆ ಆಗಬೇಕು. ಜೊತೆಗೆ ಅರವಿಂದ್ ಕೇಜ್ರಿವಾಲ್ ಅವರು ಕೂಡ ತಮ್ಮ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಿದೆ. ಈಗಾಗಲೇ ಮೊನ್ನೆ ಕೂಡ ಅವರು ಹೇಳಿದ್ರು, ಇನ್ನೆರಡು ದಿನಗಳಲ್ಲಿ ನಾನು ರಾಜೀನಾಮೆ ಕೊಡ್ತೀನಿ, ಹೊಸ ಸಿಎಂ ಆಯ್ಕೆ ಆಗುತ್ತೆ. ಅದಾದ ಬಳಿಕ ನವೆಂಬರ್ ತಿಂಗಳಲ್ಲಿ ವಿಧಾನಸಭಾ ಚುನಾವಣೆ ಕೂಡ ನಡೆಯುತ್ತೆ ದೆಹಲಿಗೆ ಅಂತೆಲ್ಲ ಒಂದಷ್ಟು ಮಾಹಿತಿ ಕೊಟ್ಟಿದ್ರು. ಅದಾದ ಬಳಿಕನೇ ಈಗ ತೀವ್ರವಾಗಿ ಅಂದರೆ ಶೀಘ್ರವಾಗಿ ಆಗ್ತಾ ಇರುವಂತಹ ಬದಲಾವಣೆಗಳು, ಡೆವಲಪ್ಮೆಂಟ್ಸ್ ಇದು ದೆಹಲಿಯಲ್ಲಿ. ಅರವಿಂದ್ ಕೇಜ್ರಿವಾಲ್ ಅವರು ಈಗಾಗಲೇ ಷರತ್ತುಬದ್ಧ ಜಾಮೀನಿನ ಮೂಲಕ ಹೊರಗೆ ಬಂದಿದ್ದಾರೆ. ಆದರೆ ಅವರಿಗೆ ಒಂದಷ್ಟು ಷರತ್ತುಗಳಿರೋದ್ರಿಂದ ಸಿಎಂ ಕಚೇರಿಗೆ ಹೋಗುವಂತಿಲ್ಲ, ಕಡತಗಳಿಗೆ ಸಹಿ ಹಾಕುವಂತಿಲ್ಲ, ಹೀಗೆಲ್ಲ ಇರೋದ್ರಿಂದ ಅವರು ರಾಜೀನಾಮೆ ಕೊಟ್ಟು ಬೇರೆ ಸಿಎಂ ಆಯ್ಕೆ ಮಾಡ್ತಿದ್ದಾರೆ. ಅತಿಶಿ ಅವರ ಹೆಸರು ಫೈನಲ್ ಆಗಿದೆಯಂತೆ. ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ಸಂತೋಷ್, ಡೆಸ್ಕ್ ಲೈವ್ ಇಂದ ಜಾಯಿನ್ ಆಗ್ತಿದ್ದಾರೆ. ಸಂತೋಷ್, ಈಗಾಗಲೇ ಅತಿಶಿ ಅವರ ಹೆಸರು ಆಗಾಗ ಕೇಳಿ ಬರ್ತಾ ಇತ್ತು ಸಿಎಂ ಹುದ್ದೆಗೆ ಸಂಬಂಧಪಟ್ಟಂತೆ. ಇವತ್ತು ಅರವಿಂದ್ ಕೇಜ್ರಿವಾಲ್ ಅವರು ರಾಜೀನಾಮೆ ಕೊಡ್ತಾರಂತೆ ಸಿಎಂ ಹುದ್ದೆಗೆ. ಅದಾದ ಬಳಿಕ ಅತಿಶಿ ಅವರ ಹೆಸರು ಕೂಡ ಅಧಿಕೃತವಾಗಿ ಘೋಷಣೆ ಆಗ್ಬೋದು. ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ದೆಹಲಿಯಲ್ಲಿ? ಈಗಾಗಲೇ ನಾವು ನೋಡಿದ್ದೇ ಆದರೆ ದೆಹಲಿ ಸಿಎಂ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜೀನಾಮೆಯನ್ನು ಕೊಡ್ತೀನಿ ಅಂತ 2 ದಿನಗಳ ಹಿಂದೆ ಅಂದರೆ 13ನೇ ತಾರೀಕಿಗೆ ಅವರು ಜಾಮೀನನ್ನು ಪಡೆದುಕೊಂಡು ದೆಹಲಿ ಸಿಎಂ ಆಗಿರುವಂತಹ ಅರವಿಂದ್ ಕೇಜ್ರಿವಾಲ್ ಅವರು ಹೊರಗಡೆ ಬರ್ತಾರೆ. ದೆಹಲಿ ಸಿಎಂ ಅವರು ಹೊರಗಡೆ ಬರ್ತಾ ಇದ್ದಂತೆ ಯಾರೂ ಕೂಡ ಕಲ್ಪನೆ ಕೂಡ ಮಾಡಿಕೊಳ್ಳದಂತಹ ಒಂದು ರಾಜಕೀಯ ಬೆಳವಣಿಗೆ ನಡೆಯುತ್ತೆ ಸೌಖ್ಯ. ದೆಹಲಿ ಸಿಎಂ ಅವರು 15ನೇ ತಾರೀಕಿಗೆ ಅಂದರೆ 2 ದಿನಗಳ ಹಿಂದೆ ನಾನು ದೆಹಲಿ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಎನ್ನುವಂತಹ ಒಂದು ಘೋಷಣೆಯನ್ನು ಮಾಡ್ತಾರೆ. ಇನ್ನು ಜೈಲಿಗೆ ಸೇರಿದ ಬಳಿಕವೂ ಕೂಡ 6 ತಿಂಗಳಾದರೂ ಕೂಡ ಯಾವುದೇ ಕಾರಣಕ್ಕೂ ನಾನು ರಾಜೀನಾಮೆ ಕೊಡೋದಿಲ್ಲ ಅಂತ ಅವರು ಪಟ್ಟನ್ನು ಹಿಡಿತಾ ಇದ್ದರು. ಈವನ್ ಅಲ್ಲಿರುವಂತಹ ಏನು ರಾಜ್ಯಪಾಲರಿದ್ದಾರೆ, ರಾಜ್ಯಪಾಲರು ಈ ರೀತಿಯಾಗಿ ಸರ್ಕಾರ ನಡೆಯೋದಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಾ ಇದ್ದರೂ ಕೂಡ ಅವರು ರಾಜೀನಾಮೆ ಕೊಡೋದಕ್ಕೆ ಮುಂದಾಗೋದಿಲ್ಲ. ಆದರೆ ಹೊರಗಡೆ ಬಂದ ಬಳಿಕ ಯಾವಾಗ ಜಾಮೀನು ಸಿಕ್ತು, ಜಾಮೀನು ಸಿಕ್ಕಾದ ಬಳಿಕ ಯಾರೂ ಕೂಡ ಊಹೆ ಮಾಡದಂತಹ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ರು. ಇದಾದ ಬಳಿಕ ಯಾವ ರೀತಿಯಾಗಿ ಅವರು 2 ದಿನಗಳ ನಂತರ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದರು, ಅದೇ ರೀತಿಯಾಗಿ ಇವತ್ತು ಸಾಯಂಕಾಲ 4:30ಕ್ಕೆ ಅವರು ರಾಜೀನಾಮೆ ಕೊಡೋದಕ್ಕೆ ಅಂತ ನಿರ್ಧಾರ ಮಾಡಿದ್ದಾರೆ. ಶಾಸಕಾಂಗ ಪಕ್ಷದ ಸಭೆ ನಡೀತಾ ಇದೆ. ಈಗ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಎಲ್ಲರೂ ಕೂಡ ಸರ್ವಾನುಮತದಿಂದ ಅತಿಶಿ ಮರ್ಲೇನಾ ಏನಿದ್ದಾರೆ ಅವರನ್ನು ಸಿಎಂ ಆಗಿ ಆಯ್ಕೆ ಮಾಡ್ತಾ ಇದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅಂದರೆ ಅತಿಶಿ ಅವರು ಈಗ 3ನೇ ಮಹಿಳಾ ಸಿಎಂ ಆಗಿ ಆಯ್ಕೆಯಾಗ್ತಾ ಇದ್ದಾರೆ.
ದೆಹಲಿಯ 8ನೇ CM ಆಗಿ ಆಯ್ಕೆಯಾಗ್ತಾ ಇದ್ದಾರೆ. ಇನ್ನು ಮತ್ತೊಂದೆಡೆ ನಾವು ಅತಿಶಿ ಸಿಂಗ್ ಅವರ ಒಂದು ಹಿಸ್ಟ್ರಿಯನ್ನು ನೋಡ್ತಾ ಹೋದರೆ, ಅತಿಶಿ ಅವರು ಏನಿದ್ದಾರೆ ಅವರು ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ ಎನ್ನುವಂಥದ್ದು. ಈ ಹಿಂದೆ ಲೋಕಸಭೆ ಚುನಾವಣೆಯ ನಡೀತು 2019ರಲ್ಲಿ ನಡೆದಂತಹ ಒಂದು ಚುನಾವಣೆಯಲ್ಲಿ ಆ ಲೋಕಸಭೆ ಚುನಾವಣೆಗೆ ಸಂಬಂಧಪಟ್ಟಂತೆ ದೆಹಲಿಯಲ್ಲಿ ಅವರನ್ನು ಅರವಿಂದ್ ಕೇಜ್ರಿವಾಲ್ ಅವರು ಉಸ್ತುವಾರಿಯಾಗಿ ನೇಮಕ ಮಾಡಿದರು. ಇದಾದ ಬಳಿಕ ಯಾವಾಗ ಮನೀಶ್ ಸಿಸೋಡಿಯಾ ಅವರು ಅರೆಸ್ಟ್ ಆಗ್ತಾರೆ, ಆಗ ಶಿಕ್ಷಣ ಸಚಿವರ ಒಂದು ಸ್ಥಾನ ತೆರವಾಗುತ್ತೆ. ಆ ಸ್ಥಾನವನ್ನು ಭರ್ತಿ ಮಾಡೋದಕ್ಕೆ ಅಂತ ಅತಿಶಿ ಅವರನ್ನು ಆಯ್ಕೆ ಮಾಡ್ತಾರೆ. ಯಾಕಂದರೆ ಅತಿಶಿ ಅವರು ಏನು ದೆಹಲಿಯಲ್ಲಿ ಶಿಕ್ಷಣ ನೀತಿಯನ್ನು ಬದಲಾಯಿತು, ಇಡೀ ದೇಶದಾದ್ಯಂತ ದೆಹಲಿಯ ಸರ್ಕಾರಿ ಶಾಲೆಗಳೇನಿದೆ ಆ ಶಾಲೆಗಳ ಬಗ್ಗೆ ಅತೀವವಾಗಿ ಚರ್ಚೆ ಆಗುತ್ತೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಚರ್ಚೆ ಆಗಿದೆ. ಇದೆಲ್ಲದರ ಹಿಂದೆ ತೆರೆಮರೆಯಲ್ಲಿ ಇದ್ದು ಯಾರಾದರೂ ಕೆಲಸ ಮಾಡಿದರೆ ಅದು ಅತಿಶಿ ಮರ್ಲೆನಾ ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ. ಯಾಕಂದರೆ ಯಾವಾಗ ಮನೀಶ್ ಸಿಸೋಡಿಯಾ ಅವರು ಶಿಕ್ಷಣ ಸಚಿವರಾಗಿದ್ದರು, ಅವರ ತೆರೆಮರೆಯಲ್ಲಿ ಅವರ ಸಲಹೆಗಾರರಾಗಿ ಕೆಲಸ ಮಾಡಿದಂತಹ ಮಹಿಳೆಯಾಗಿ ಗುರುತಿಸ್ಕೊಂಡಿರ್ತಾರೆ. ಇನ್ನು ಯಾವಾಗ ಇಷ್ಟು ದೊಡ್ಡದಾಗಿರುವಂತಹ ಒಂದು ಬದಲಾವಣೆ ತರೋದಕ್ಕೆ ಅತಿಶಿ ಮರ್ಲೆನಾ ಅವರು ಪ್ರಮುಖ ಪಾತ್ರವನ್ನು ವಹಿಸಿದರು. ಇದಕ್ಕೆ ಸಂಬಂಧಪಟ್ಟಂತೆ ಅರವಿಂದ್ ಕೇಜ್ರಿವಾಲ್ ಅವರಿಗೆ ತುಂಬ ನಿಷ್ಠಾವಂತರಾಗ್ತಾ ಹೋಗ್ತಾರೆ. ಇನ್ನು ಯಾವಾಗ ಮನೀಶ್ ಸಿಸೋಡಿಯಾ ಅವರ ಸ್ಥಾನ ತೆರವಾಯಿತು, ಅದಕ್ಕೆ ಅವ್ರನ್ನ ಸಚಿವರನ್ನಾಗಿ ನೇಮಕ ಮಾಡ್ತಾರೆ. ಇನ್ನು ದೆಹಲಿ CM ಅರವಿಂದ್ ಕೇಜ್ರಿವಾಲ್ ಅವರು ಯಾವಾಗ ಅರೆಸ್ಟ್ ಆದರು, ಆ ಸಂದರ್ಭದಲ್ಲೂ ಕೂಡ ಸರ್ಕಾರ ಯಾವಾಗ ಸಂಕಷ್ಟಕ್ಕೆ ಒಳಗಾಯಿತು, ಆ ಸಂದರ್ಭದಲ್ಲೂ ಕೂಡ ಸರ್ಕಾರವನ್ನು ಸಂಕಷ್ಟದಿಂದ ಪಾರು ಮಾಡೋದಕ್ಕೆ ಅಂತ ಮೊದಲಿಗರಾಗಿ ಯಾರಾದರೂ ನಿಂತಿದ್ರೆ ಅದು ಅತಿಶಿ ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ. ಇನ್ನು ಯಾವಾಗ ಈ ದೆಹಲಿ CM ಅವರು ಹೊರಗಡೆ ಬಂದು ರಾಜೀನಾಮೆಯನ್ನು ಘೋಷಣೆ ಮಾಡಿದ್ರು ನೋಡಿ, ಇದರ ಹಿಂದೆ ಹಲವಾರು ರಾಜಕೀಯ ಲೆಕ್ಕಾಚಾರಗಳಿದೆ. ಯಾಕಂದರೆ ಮುಂದಿನ ವರ್ಷ ವಿಧಾನಸಭೆ ಚುನಾವಣೆ ಬರ್ತಾ ಇದೆ. ವಿಧಾನಸಭೆ ಚುನಾವಣೆಯನ್ನು ಎದುರಿಸೋದಕ್ಕೆ ಅಂತ ಆಮ್ ಆದ್ಮಿ ಪಕ್ಷ ಒಂದು ಸರ್ವೆ ಕೂಡ ಮಾಡಿಸಿತ್ತು. ದೆಹಲಿ CM ಅರವಿಂದ್ ಕೇಜ್ರಿವಾಲ್ ಅವರ ವರ್ಚಸ್ಸೇನಿದೆ ಆ ವರ್ಚಸ್ಸಿಗೆ ಸಂಬಂಧಪಟ್ಟಂತೆ ಹಲವಾರು ಮಾಹಿತಿಗಳನ್ನು ಪಡೆದುಕೊಳ್ಳುವಂತಹ ಕೆಲಸವನ್ನು ಇಲ್ಲಿ ದೆಹಲಿ ಸರ್ಕಾರ ಮಾಡುತ್ತೆ. ಅರವಿಂದ್ ಕೇಜ್ರಿವಾಲ್ ಅವರು ಜೈಲಿಗೆ ಹೋಗಿದ್ದರಿಂದ ಅವರ ಇಮೇಜ್ಗೆ ಡ್ಯಾಮೇಜ್ ಆಗಿರುವಂಥದ್ದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು. ಇದೇ ಕಾರಣಕ್ಕಾಗಿ ಅಂದರೆ ಅವರು ರಾಜೀನಾಮೆ ಕೊಡಲಿಲ್ಲ, ಜೈಲಿನಲ್ಲಿ ಇದ್ದುಕೊಂಡೇ ಸರ್ಕಾರವನ್ನು ನಡೆಸುವಂತಹ ಕೆಲಸವನ್ನು ಮಾಡಿದ್ರು, ಹಲವಾರು ನಿರ್ಧಾರಗಳನ್ನು ತೆಗೆದುಕೊಂಡರು. ಇದರ ಹೊರತಾಗಿ ಅಧಿಕಾರಕ್ಕೆ ಅವರು ಅಂಟುಕೊಂಡಿದ್ದಾರೆ ಅನ್ನುವಂತಹ ಒಂದು ಪ್ರಶ್ನೆ ಏನಿದೆ, CM ಗಾದಿಗೆ ಅವರು ಅಂಟುಕೊಂಡಿದ್ದಾರೆ, ಅದನ್ನು ಬಿಟ್ಕೊಡ್ತಾ ಇಲ್ಲ ಅನ್ನುವಂತಹ ಒಂದು ಪ್ರಶ್ನೆ ಏನಿದೆ, ಆ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಅವರು ಹೊರಗಡೆ ಬರ್ತಾ ಇದ್ದಂತೆ, ಜಾಮೀನು ಸಿಗ್ತಾ ಇದ್ದಂತೆ ಎಲ್ರಿಗೂ ಕೂಡ ಒಂದು ಅಚ್ಚರಿಯನ್ನು ಕೊಡುವಂತಹ ಕೆಲಸವನ್ನು ಮಾಡಿದ್ರು. ಯಾಕಂದರೆ ಹಲವಾರು ರಿಸ್ಟ್ರಿಕ್ಷನ್ಸ್ಗಳನ್ನು ಹಾಕುವಂತಹ ಕೆಲಸವನ್ನು ಸುಪ್ರೀಂ ಕೋರ್ಟ್ ಕೂಡ ಮಾಡಿತ್ತು. ಯಾವುದೇ ಕಾರಣಕ್ಕೂ ಕೂಡ ಹೊಸ ಯೋಜನೆಗಳನ್ನು ಅವರು ಜಾರಿ ಮಾಡಬಾರ್ದು, ಯಾವುದೇ ಕಡತಗಳಿಗೆ CM ಆಗಿ ಯಾವುದೇ ಕಡತಗಳಿಗೆ ಅವರು ಸಹಿ ಹಾಕುವ ಹಾಗಿಲ್ಲ. ನಿರ್ಣಯಗಳನ್ನು ಅವರು ತೆಗೆದುಕೊಳ್ಳಬಹುದು, ಆದರೆ ಅಧಿಕಾರಿಕವಾಗಿ ಆದೇಶಗಳನ್ನು ಹೊರಡಿಸದೇ ಇರುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗತ್ತೆ. ಇದೇ ಕಾರಣಕ್ಕಾಗಿ ಯಾವ BJP ಸರ್ಕಾರ ಇಲ್ಲಿ ದೆಹಲಿ CM ಅರವಿಂದ್ ಕೇಜ್ರಿವಾಲ್ ಅವರ ವಿರುದ್ಧ ಆ ಅಸ್ತ್ರವನ್ನು ಬಳಕೆ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡಿತ್ತು, ಅದನ್ನೇ ಕಟ್ಟಿ ಹಾಕುವಂತಹ ಕೆಲಸವನ್ನು ದೆಹಲಿ CM ಅರವಿಂದ್ ಕೇಜ್ರಿವಾಲ್ ಅವರು ಮಾಡಿದರು ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ. ಯಾಕಂದರೆ ಹಲವಾರು ಯೋಜನೆಗಳನ್ನು ದೆಹಲಿ CM ಅರವಿಂದ್ ಕೇಜ್ರಿವಾಲ್ ಅವರು ತಂದಿದ್ದರು. ಅದು 1000 ರೂಪಾಯಿ ಏನು ಸಹಾಯಧನ ಕೊಡುವಂಥದ್ದಾಗಿರ್ಬೋದು, ಮಹಿಳೆಯರಿಗೆ ಉಚಿತ ಬಸ್ ಪಾಸ್ ಆಗಿರಬಹುದು, ಉತ್ತಮವಾಗಿರುವ ಒಂದು ಶಿಕ್ಷಣ ವ್ಯವಸ್ಥೆ, ಇನ್ನು ಆರೋಗ್ಯದಲ್ಲಿ ಬದಲಾವಣೆ ಮಾಡಿರುವಂಥದ್ದು. ಅನೇಕ ಆಪರೇಷನ್ಸ್ಗಳನ್ನು ಯಾರ್ಯಾರು ಮಾಡಿಕೊಳ್ತಾ ಇದ್ದಾರೆ ದೆಹಲಿಯಲ್ಲಿ, ಎಲ್ರಿಗೂ ಕೂಡ ಉಚಿತ ಆಪರೇಷನ್ ಮಾಡುವಂತಹ ಒಂದು ಯೋಜನೆಗಳನ್ನು ಕೂಡ ಅರವಿಂದ್ ಕೇಜ್ರಿವಾಲ್ ಅವರು ತರ್ತಾರೆ. ಹೀಗಾಗಿ ಬಡ ವರ್ಗ ಹಾಗೂ ಮಧ್ಯಮ ವರ್ಗ ಏನಿದೆ ಎಲ್ರಿಗೂ ಕೂಡ ದೆಹಲಿ CM ಅವರ ಬಗ್ಗೆ ಒಂದು ಅನುಕಂಪ ಇತ್ತು. ಈ ಅನುಕಂಪದ ಅಲೆಯನ್ನು ಮತ್ತಷ್ಟು ಹೆಚ್ಚಳ ಮಾಡಿ ಮುಂಬರುವಂತಹ ವಿಧಾನಸಭೆ ಚುನಾವಣೆಯಲ್ಲಿ ಗೆದ್ದು ಬೀಗೋದಕ್ಕೆ ಅಂತ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇರುವಂಥದ್ದು. ಇನ್ನು ರಾಮನ ಒಂದು ರಾಜಕೀಯಕ್ಕೆ ಸಂಬಂಧಪಟ್ಟಂತೆ, ಪ್ರಭು ಶ್ರೀರಾಮನ ರಾಜಕೀಯಕ್ಕೆ ಸಂಬಂಧಪಟ್ಟಂತೆ ಯಾರಾದರೂ ಆ ರಾಜಕೀಯವನ್ನು ಅಂದರೆ ಧಾರ್ಮಿಕ ರಾಜಕಾರಣವನ್ನು ಸಂಪೂರ್ಣವಾಗಿ ಅಂದರೆ BJPಯ ಒಂದು ಧಾರ್ಮಿಕ ರಾಜಕಾರಣವನ್ನು ಹತ್ತಿಕ್ಕುವಂತಹ ಕೆಲಸವನ್ನು ಯಾರಾದರೂ ಮಾಡಿದ್ರೆ ಯಶಸ್ವಿಯಾಗಿ ಅದು ದೆಹಲಿ CM ಅರವಿಂದ್ ಕೇಜ್ರಿವಾಲ್ ಅವರು ಮಾಡಿದ್ರು ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಯಾಕಂದರೆ ಈ ಹಿಂದೆ ಬೇಲ್ ಸಿಕ್ಕಾಗಲೂ ಕೂಡ ಅವರು ಹನುಮನ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ರು. ಈಗ ಹೊರಗಡೆ ಬಂದಾದ ಬಳಿಕ ಕೂಡ ಹನುಮನ ದೇವಸ್ಥಾನಕ್ಕೆ ಕೊಟ್ಟಿದ್ರು, ಬಜರಂಗಿ ನಮ್ಮ ಬೆನ್ನಿಗೆ ಇದ್ದಾನೆ ಅನ್ನುವಂತಹ ಒಂದು ಸಂದೇಶವನ್ನು ಕೊಟ್ಟರು. ಅದೇ ರೀತಿಯಾಗಿ ನಾವು ಕೂಡ ಧಾರ್ಮಿಕ ನಂಬಿಕೆಗಳನ್ನು ಹೊಂದಿದ್ದೀವಿ ಅನ್ನುವಂತಹ ಒಂದು ಸಂದೇಶವನ್ನು ಕೂಡ ಕೊಟ್ಟರು. ಅಂದರೆ BJPಯ ಧಾರ್ಮಿಕ ರಾಜಕಾರಣವನ್ನು ಕೊನೆಗಾಣಿಸಿ ಈಗ ಅತಿಶಿ ಸಿಂಗ್ ಮೂಲಕವಾಗಿ ಒಂದು ಭಾವನಾತ್ಮಕ ಪೊಲಿಟಿಕಲ್ ಗೇಮ್ ಆಡೋದಕ್ಕೆ ಅಂತ ಅವ್ರು ಹೋಗ್ತಾ ಇದ್ದಾರೆ. ಆ ಟ್ರಂಪ್ ಕಾರ್ಡನ್ನು ಬಳಕೆ ಮಾಡ್ಕೊಳ್ಳೋದಕ್ಕೆ ಅಂತ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಇನ್ನು ಮತ್ತೊಂದೆಡೆ ಅತಿಶಿ ಅವರ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ನೋಡಿದಾಗ ಒಂದು ಇತಿಹಾಸ ಅವರು ನಿರ್ಮಾಣ ಮಾಡ್ತಾ ಇದ್ದಾರೆ ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ. ಯಾಕಂದರೆ ಮೊದಲ ಬಾರಿಗೆ ಅವರು ಶಾಸಕರಾಗಿ ಆಯ್ಕೆಯಾಗಿದ್ದಾರೆ ದೆಹಲಿಯಲ್ಲಿ. 2020ರ ಚುನಾವಣೆಗೆ ಅವರು ಅಧಿಕೃತವಾಗಿ ಚುನಾವಣೆಗೆ ಬರ್ತಾರೆ. 2020ರಲ್ಲಿ ಆದಂತಹ ಶಾಸಕಿ ಈಗ ದೆಹಲಿಯ CM ಆಗ್ತಾ ಇದ್ದಾರೆ. ದೆಹಲಿಯ 3ನೇ ಮಹಿಳಾ CM ಆಗಿ ಆಯ್ಕೆಯಾಗ್ತಾ ಇರುವಂಥದ್ದು. ಸೌಖ್ಯ. ಥ್ಯಾಂಕ್ ಯು ಸಂತೋಷ್ ಡೀಟೇಲ್ಸ್ಗೆ.